ನಮಸ್ಕಾರ ಎಲ್ಲರಿಗೆ. ಈಗ ಕೇಳಿ ಐಟಿ ಫಾರ್ ಚೇಂಜ್ ಸಂಸ್ಥೆಯು ಕಿಶೋರಿ ಹೆಣ್ಣು ಮಕ್ಕಳು ಹಾಗೂ ಅವರ ಪೋಷಕರಿಗಾಗಿ ನಿರ್ಮಿಸಿರುವ ಕಾರ್ಯಕ್ರಮ ನನ್ ವಾಯ್ಸ್ ನನ್ ಚಾಯ್ಸ್. ಹೊಸ ಹೊಸ ಐಡಿಯಾ ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಮಸ್ಕಾರ, ವೆಲ್ಕಮ್, ಆದಾಬ್ ಎಲ್ರಿಗೂ. ಇದೇನಪ್ಪ ಇಷ್ಟು ಕರ್ಕಶ ಶಬ್ದ ಅನ್ಕೊಂಡ್ರಾ? ನಮ್ಮಪ್ಪ ಹೋದ್ವಾರದ ಪ್ರೋಗ್ರಾಮ್ ಕೇಳಿ, ಏನ್ ಮಗಳೇ ಮೇರಿ ಅಕ್ಕನ ಮನೇಲಿ ಅಷ್ಟೊಂದು ಶಬ್ದ ಇತ್ತು, ನನಗೆ ಹೇಳೋದಲ್ವಾ ಶನಿವಾರ ನಮ್ಮ ವೆಲ್ಡಿಂಗ್ ಅಂಗಡಿಲಿ ಕೆಲಸ ಜಾಸ್ತಿ ಇರಲ್ಲ, ಇಲ್ಲೇ ಮಾಡ್ಬೋದಿತ್ತು ನಿಮ್ಮ ಕಾರ್ಯಕ್ರಮ ಅಂದರು. ನಾನು ಅದಕ್ಕೆ ಹೋಗಲಿ ಬಿಡಪ್ಪ, ಈ ವಾರ ನಿಮ್ಮ ಅಂಗಡಿಲೇ ಪ್ರೋಗ್ರಾಮು ಅಂದು ಅಪ್ಪನ ಜೊತೆ ಬಂದನಾ. ಇಲ್ಲಿ ಕೊನೆ ಗಳಿಗೆಗೆ ಏನೋ ವೆಲ್ಡಿಂಗ್ ಕೆಲಸ ಬಂದ್ಬಿಟ್ಟಿದೆ. ಅದಕ್ಕೆ ಮತ್ತೆ ನಿಮ್ಮ ಸಾರಿ ಕೇಳ್ತಾ ನಮ್ಮ ಪ್ರೋಗ್ರಾಮ್ ನನ್ನ ವಾಯ್ಸ್ ನನ್ನ ಚಾಯ್ಸ್ ಶುರು ಮಾಡ್ತಿದ್ದೀನಿ. ಮತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ತಸ್ಲಿಮಾ ಮೇಡಮ್ ಹೇಳಿದ್ದು ಜ್ಞಾಪಕ ಆಗ್ತಿದೆ. ಚಿಕ್ಕಮಗಳೂರಿನ ಮೇಘ್ನಾ ಶಾನ್ಭೋಗ್ ಅನ್ನೋರು ದಕ್ಷಿಣ ಭಾರತದಿಂದ ಮೊಟ್ಟ ಮೊದಲನೇ ಬಾರಿಗೆ ಇಂಡಿಯನ್ ಏರ್ಫೋರ್ಸ್ಗೆ ಹೋಗಿರೋ ಫೈಟರ್ ಜೆಟ್ ಪೈಲಟ್ ಅಂತೆ. ಅಂದ್ರೆ ಯುದ್ಧ ವಿಮಾನ ಚಲಾಯಿಸೋರು. ನೀವು ಅನ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬೋದು, ಅದಕ್ಕೆ ಏನಾದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅಂದ್ರು ಮೇಡಮ್ಮು. ನನ್ನ ವಾಯ್ಸ್ ಕೇಳಿ ಅನ್ಕೊಂಡು ನನ್ನ ಗೆಳತಿಯರು ಬಂದಿದ್ದಾರೆ, ಕೇಳ್ಬಿಡೋಣ. ನಿಮ್ ಹೆಸರೇನು? ಯಾವ ಸ್ಕೂಲು? ಎಷ್ಟನೇ ಕ್ಲಾಸು? ಕೀರ್ತನಾಯಂ, ನಂದಿನಿಯಾಸ್, ಪೂಜಾ, ಸಂಧ್ಯಾಕೆ. 20 Freshers High School, St. Hugh Freshers, 20 Freshers Girls High School, St. Hugh Freshers Girls High School. ಇವಾಗ 9th ಹೋಗ್ತಾ ಇದ್ದೀವಿ. 9th C, 10th standard. ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಕ್ಕೆ ಸೈಕಲ್ಲು, ಬೈಕು, ಬಸ್ಸು, ಟ್ರೈನು, ಏರೋಪ್ಲೇನ್ ಇದಾವಲ್ಲ, ಇವುಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ? ನನಗೆ ಟ್ರೈನ್ ಇಷ್ಟ, ಏರೋಪ್ಲೇನ್, ಬೈಕ್. ನನ್ ಬೈಕಲ್ಲಿ ಹೋಗೋದು ಇಷ್ಟ ಆಗುತ್ತೆ. ಸೈಕಲ್ಲು, ಬಸ್ಸು, ಟ್ರೈನು, ಏರೋಪ್ಲೇನು ಇದೆಲ್ಲದ್ರಲ್ಲಿ ಒಂದನ್ನ ನಿಮ್ಗೆ ಓಡ್ಸಕ್ ಬರುತ್ತೆ ಅಂತ ಅನ್ಕೊಂಡ್ರೆ ಅದ್ ಯಾವ್ದಾಗಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಬೈಕ್, ಏರೋಪ್ಲೇನ್, ಬೈಕ್, ಸೈಕಲ್, ಬೈಕ್ ಓಡಿಸೋದು. ನಂಗೆ ಬೈಕ್ ಓಡಿಸೋದು ಇಷ್ಟ ಆಗುತ್ತೆ. ಇದು ಯಾಕೆ ಇಷ್ಟ ಆಗುತ್ತೆ ನಿಮ್ಗೆ? ಅದು ತುಂಬಾ ಮೇಲಕ್ಕೆ ಹೋಗುತ್ತೆ, ಅದು ಇಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ, ಮೇಲಿನ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ರೈಡರ್ ಆಗ್ಬೇಕು, ಬೇರೆ ಎಲ್ಲಾದ್ರೂ ಊರಿಗೆ ಹೋಗಕ್ಕೆ ಒಂದೊಂದ್ಸಲಿ ಹೆಲ್ಪ್ ಆಗುತ್ತೆ. ಬೈಕ್ ಓಡಿಸೋದು ಪೀಸ್ ಆಫ್ ಮೈಂಡ್ ಇರುತ್ತೆ. ನಾವ್ ಏನಾದ್ರು ಟೆನ್ಷನ್ ಇವಾಗ್ಲೂ ಅದು ಓಡಿಸುವಾಗ ಸ್ಮೂತ್ ಆಗಿ ಬರ್ತದೆ, ಚೆನ್ನಾಗಿರುತ್ತೆ ಓಡಿಸುವಾಗ. ಅದು ಓಡಿಸಕ್ಕೆ ಚೆನ್ನಾಗಿರುತ್ತೆ ಮ್ಯಾಮ್, ಅದಕ್ಕೆ. ಅಪ್ಪ ಪ್ಲೀಸ್. ಅಯ್ಯೋ ಸಾರಿ ಮಗಳೇ. ನಾನು ಸುಮ್ಮನೆ ಮಾತಿಗೂ ಸಾರಿ ಹೇಳೋದ್ಕಿಂತ ಒಂದ್ಸತಿ ಕೇಳ್ಬಿಡ್ತೀನಿ. ಸಾರಿ ಸಾರಿ.
ನನ್ನ ಹೆಸರು ರೋಜಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, KPS ಬಸವನಗುಡಿ ಶಾಲೆಯಲ್ಲಿ. ಇದು ನನ್ನ ವಾಯ್ಸ್, ನನ್ನ ಚಾಯ್ಸ್, ಅಂದರೆ ಇದು ನನ್ನ ಧ್ವನಿ, ನನ್ನ ಆಯ್ಕೆ. ಸಂಜೆ ನಮ್ಮಪ್ಪಂಗೆ ನಾನೇ ಟೀ ಮಾಡ್ಕೊಡೋದು ಗೊತ್ತಾ? ಓಹೋ, ನಮ್ಮೆಲ್ಲರಿಗೂ ಟೀ ಮಾಡೋದು ಬರುತ್ತೆ ಬಿಡೆ ಅಂತ ರೇಗಿಸ್ತಿದ್ದಾಳೆ ಪೂರ್ಣಿಮಾ. ನೋಡಿ ಇಲ್ಲಿ, ನಾನು ಹಂಗಲ್ಲ ಹೇಳಿದ್ದು ಪೂರ್ಣಿ. ಮೊನ್ನೆ ನಮ್ಮ ಮುರುಗನಣ್ಣ ಮತ್ತೆ ಮೇರಿ ಅಕ್ಕ ಬಂದಾಗ ಟೀ ಮಾಡ್ಕೊಟ್ನಾ, ಅದನ್ನ ಕುಡ್ದು ವಾ ಇದು ಕೂಡ ಒಂದು ಸ್ಕಿಲ್ಲು ಅಂದ್ರೆ ಕೌಶಲ್ಯ ಅನ್ನೋದಾ? ನಾನಂತೂ ಆಕಾಶದಲ್ಲೇ ತೇಲ್ಬಿಟ್ಟೆ. ಫಾತಿಮಾ ಹತ್ರ ಹೇಳ್ದೆ ಇದನ್ನ. ಅವಳು ಫಸ್ಟು ಕೊಚ್ಕೋಬೇಡ ಅಂದ್ಲು, ಆಮೇಲೆ ಒಂದು ಪ್ರಶ್ನೆ ಕೇಳಿದ್ಲು, ಅಲ್ವೇಮ್ಮ ಟೀ ಮಾಡೋದೇ ಒಂದು ಸ್ಕಿಲ್ಲು ಕೌಶಲ್ಯ ಅಂದ್ರೆ ನಮ್ಮ ಹತ್ರ ಇನ್ನೇನೇನಿರ್ಬೋದು, ಮತ್ತೆ ಹೊಸದಾಗಿ ಗೊತ್ತೇ ಇಲ್ಲದ ಸ್ಕಿಲ್ಗಳು ಕೌಶಲ್ಯಗಳು ಇದ್ರೆ ಅಂತ. ಹೌದಲ್ವಾ ಅನ್ನಿಸ್ತು ನಂಗೂನು. ಜಬರ್ದಸ್ತ್ ಖಬರ್ನಲ್ಲಿ ಮಾತಾಡಕ್ಕೆ ಸವಿತಾ ಮೇಡಮ್ ಬಂದಿದ್ದಾರೆ. ಏನ್ ಹೇಳ್ತಾರೋ ಕೇಳೋಣವಾ? ಸವಿತಾ ಅಂತ, ನಮ್ಮೂರ್ ಮೈಸೂರು. ಈಗ ಸದ್ಯಕ್ಕೆ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯಳಾಗಿ ನೊಂದ ಮಕ್ಕಳ ಅಭಿವೃದ್ಧಿ ಮತ್ತೆ ಪುನರ್ವಸತಿಗಾಗಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಇದಕ್ಕಿಂತ ಮುಂಚೆ ಶಿಕ್ಷಣದ ಮೂಲಕ ಮಹಿಳಾ ಸಶಕ್ತತೆ ಅನ್ನೋಂತ ಗುರಿಯನ್ನು ಇಟ್ಕೊಂಡಂತ ಮಹಿಳಾ ಸಮಕ್ಯದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಗ್ರಾಮೀಣ ಮಹಿಳೆಯರು ಮತ್ತೆ ಅಲ್ಲಿಯ ಹೆಣ್ಣು ಮಕ್ಕಳ ಜೊತೆನಲ್ಲಿ ನಾನು ಕೆಲಸ ಮಾಡ್ತಾ ಹೋಗ್ತಾ ಇದ್ದೆ. ಅದರಲ್ಲಿ ಹದಿಹರೆಯಕ್ಕೆ ಬಂದಂತ ಹೆಣ್ಮಕ್ಳು ಇರ್ತಾರಲ್ಲ, ಅಂತ ಮಕ್ಕಳ ಜೊತೆನಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ. ಅವರಿಗೆ ಬೇಕಾಗಿರುವಂತ ಅವರ ಸಶಕ್ತತೆಗೆ ಏನ್ ಅಗತ್ಯ ಇದೆಯೋ ಅಂತ ವಿಚಾರಗಳನ್ನ ಅವರಿಗೆ ಹೇಳುವಂತ ಕೆಲಸವನ್ನು ನಾವು ಮಾಡ್ತಾ ಹೋಗ್ತಾ ಇದ್ವಿ. ಸಕಾರಾತ್ಮಕವಾಗಿ ಯಾವುದೇ ಸನ್ನಿವೇಶನ ನಿಭಾಯಿಸುವಂತದ್ದ ಸಾಮರ್ಥ್ಯ ಬೆಳೆಸುವಂತದ್ದು ಇದೆಯಲ್ಲ, ಅದನ್ನ ನಾವು ಜೀವನ ಕೌಶಲ್ಯ ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇದಾಗಿ ಸಮಸ್ಯೆ ಪರಿಹಾರ ಕೌಶಲ್ಯ. ಸಮಸ್ಯೆಯ ಮೂಲವನ್ನ ನಾವು ಕಂಡುಕೊಳ್ತು ಅಂತ ಹೇಳಿದ್ರೆ ಅದರ ಪರಿಹಾರವನ್ನ ನಾವೇ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನಿರ್ಧಾರ ತೆಗೆದುಕೊಳ್ಳುವಂತ ಕೌಶಲ್ಯ. ಯಾವ ಸಂದರ್ಭದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನ ನಾವು ತಗೊಳ್ಬಹುದು ಅಂತ ಅನ್ನೋ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಮೂರನೇದಾಗಿ ನಾವು ಹೇಳೋದಿತ್ತು ಅಂತಂದ್ರೆ ವಿಮರ್ಶಾ ಕೌಶಲ್ಯ. ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥ ವಿಮರ್ಶೆಯನ್ನ ಮಾಡುವಂತ ಸಾಮರ್ಥ್ಯವನ್ನ ಕಂಡುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಆಗತ್ತೆ. ಅದರ ಜೊತೆಗೆ ಸೃಜನಾತ್ಮಕ ಚಿಂತನಾ ಕೌಶಲ್ಯ ಅಂತ ಹೇಳಿ, ಯಾವುದೇ ಕೆಲಸವನ್ನ ಪರಿಣಾಮಕಾರಿಯಾಗಿ ನಾವೇನ್ ಹೇಳ್ತೀವಿ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ, ಆ ಕ್ರಿಯೇಟಿವಿಟಿನ ಇಟ್ಕೊಂಡು ಮುಂದುವರಿಯುವಂಥದ್ದು ಇದೆಯಲ್ಲ, ಆ ಸಾಮರ್ಥ್ಯ ತುಂಬಾ ಅವಶ್ಯಕತೆ ಅಂತ ಹೇಳ್ತಾ ಹೋಗತ್ತೆ. ಇನ್ನ ಸಂವಹನ ಕೌಶಲ್ಯ. ನಮ್ ಸುತ್ತಮುತ್ತ ತುಂಬಾ ಜನ ನಮ್ಮ ಸಂಪರ್ಕಕ್ಕೆ ಬರ್ತಾರೆ. ಟೀಚರ್ ಇರ್ಬೋದು, ಗೆಳತಿಯರಿರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು. ಎಲ್ಲರ ಜೊತೆಯೂ ಸಹನೆ, ತಾಳ್ಮೆ, ಪ್ರೀತಿ ಮತ್ತೆ ವಿಶ್ವಾಸದಿಂದ ಮಾತಾಡುವಂತದನ್ನ ಕಲಿಯುವಂತದ್ದು ಈ ಸಂವಹನ ಕೌಶಲ್ಯ. ನಾನ್ ಯಾರು, ನನ್ ಶಕ್ತಿ ಏನು, ನನ್ ಸಾಮರ್ಥ್ಯ ಏನು, ನನ್ನ ಅರ್ಹತೆ ಏನು, ಪ್ರತಿಭೆ ಏನು, ಅದರ ಜೊತೆಗೆ ನನ್ನ ದೌರ್ಬಲ್ಯಗಳೇನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಈ ಹಂತದಲ್ಲಿ ನಮ್ಗೆ ಕಂಡು ಬರುತ್ತೆ. ಆ ದೌರ್ಬಲ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ತು ಅಂತ ಹೇಳಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಏನ್ ಅವಶ್ಯಕತೆ ಇದೆ ಅಂತ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಈ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವಂತ ಕೌಶಲ್ಯ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಇತರರನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಅಗತ್ಯವಾಗಿರುವಂತ ರೀತಿಯಲ್ಲಿ ನಾವು ವ್ಯವಹರಿಸುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೊನೆಯದಾಗಿ ಒತ್ತಡವನ್ನ ನಿಭಾಯಿಸುವಂತ ಕೌಶಲ್ಯ ಇದೆಯಲ್ಲ, ತಮಗೆ ಆಗುವಂತ ಸ್ಟ್ರೆಸ್ ಅನ್ನ ನಿಭಾಯಿಸುವಂತ ಕೌಶಲ್ಯ ಬಂತು ಅಂತ ಹೇಳಿದ್ರೆ, ಒಂದು ಈ ಹದಿಹರೆಯದ ವಯಸ್ಸಿನಲ್ಲಿ ಅಂದ್ರೆ ಕಿಶೋರಿಯರು ಅಂತ ನಾವೇನ್ ಹೇಳ್ತಿದೀವಿ, ಮಾನಸಿಕ ಮತ್ತೆ ದೈಹಿಕ ಬದಲಾವಣೆಗಳು, ಮಾನಸಿಕ ಏರಿಳಿತಗಳು, ಗೊಂದಲಗಳು, ಅದರ ನಿವಾರಣೆಗೆ ಈ ಎಲ್ಲಾ ಕೌಶಲ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇದರಲ್ಲಿ ಎಂಥ ಕೌಶಲ್ಯ ಬೇಕು ಅನ್ನುವಂಥದ್ದನ್ನ ನಾವು ಹೇಳೋದು ಕಷ್ಟ ಆಗಬಹುದು. ಯಾಕಂತ ಹೇಳಿದ್ರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಯ ಕೌಶಲ್ಯಗಳನ್ನ ಅವರು ಬಳಸ್ಕೊಳ್ಬೇಕಾಗತ್ತೋ ಈ ಹಂತ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ.
ಈ ಕೌಶಲ್ಯ ಅನ್ನುವಂಥದ್ದು ಯಾರೋ ಕೊಡೋ ಅಂತದ್ದಲ್ಲ, ಅವರೇ ಬೆಳೆಸಿಕೊಳ್ಳೋ ಅಂತದ್ದಾಗಿರೋಂಥದ್ದು. ಅವರು ಒಂದು ಜೀವನವನ್ನ ತಮ್ಮ ಇಚ್ಛೆಯಂತೆ ತಮ್ಮ ನಿರ್ಧಾರದಂತೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಕೌಶಲ್ಯಗಳ ಅಗತ್ಯ ಇರತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಮಾರ್ಗದರ್ಶನವನ್ನ, ಸಹಕಾರವನ್ನ, ಬೆಂಬಲವನ್ನ ನೀಡುವಂತ ಕೆಲಸವನ್ನ ಒಂದು ಹಂತದಲ್ಲಿ ತಂದೆ ತಾಯಿ ಅದನ್ನ ಗುರುತಿಸ್ಕೊಳ್ಬೇಕಾಗತ್ತೆ. ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಸಮಯವನ್ನ ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಪ್ರತಿಭೆಗಳೇನು ಅಂತ ಅನ್ನುವಂಥದ್ದನ್ನ ತಂದೆ ತಾಯಿ ಫಸ್ಟ್ ಗುರುತಿಸ್ಕೊಳ್ತಾ ಹೋಗ್ಬೇಕು. ಸೊ ಆ ನಂತರ ಸ್ಕೂಲಿಗೆ ಹೋಗುವಂತ ಹಂತದಲ್ಲಿ ಟೀಚರ್ಸ್ಗಳು ಅದನ್ನ ಗುರುತಿಸ್ಕೊಳ್ಳುವಂಥದ್ದನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಕೆಲವೊಂದು ಹಂತದಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನ ತೋರ್ಸ್ಕೊಳ್ಳುವಂತದ್ದನ್ನ ಮುಚ್ಚಿಡುವಂತ ಸಾಧ್ಯತೆಗಳು ಇರತ್ತೆ. ಅಂತ ಹಂತದಲ್ಲಿ ತಮ್ಮ ಗೆಳೆಯರು ಯಾರಿರ್ತಾರೆ ಅವರು ಕೂಡ ಅದನ್ನ ಗುರುತಿಸ್ಕೊಳ್ಳುವಂತ ರೀತಿಯಲ್ಲಿ ಆಗ್ತಾ ಹೋಗ್ಬೇಕು. ಪ್ರೀತಿಯ ಮಕ್ಕಳೇ, ನಿಮ್ಮ ಸಾಮರ್ಥ್ಯ ಏನಿದೆ, ನಿಮ್ಮ ಒಳಗಿನ ಕೌಶಲ್ಯ ಏನಿದೆ ಅದನ್ನ ನೀವು ಗುರುತಿಸ್ಕೊಳ್ಳಿ. ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಸಹಕಾರ ಸಿಗುತ್ತೆ, ಆ ವಿಶ್ವಾಸ ನಿಮ್ಗಿರ್ಲಿ. ಸೊ ಆಗ ನಿಮ್ಗೆ ಉತ್ತಮವಾದ ಮಾರ್ಗದರ್ಶನ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ಯಾರಾದ್ರೂ ಒಬ್ರು ಖಂಡಿತ ನಿಮ್ಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಮುಂದೆ ಬಂದೇ ಬರ್ತಾರೆ. ನಿಮ್ಮನ್ನ ಮೇಲೆತ್ಲಿಕ್ಕೆ, ನಿಮ್ಮ ಕೌಶಲ್ಯವನ್ನ ಹುರಿದುಂಬಿಸ್ಲಿಕ್ಕೆ ಅಥವಾ ಗುರುತಿಸ್ಲಿಕ್ಕೆ ಅವಕಾಶಗಳು ಆಗ್ತಾ ಹೋಗ್ತವೆ. ಹಾಗಾಗಿ ಮೌನವಾಗಿರ್ಬೇಡಿ, ಮಾತಾಡಿ, ಎಲ್ಲರ ಜೊತೆಗೆ ಬೆರೀರಿ, ತುಂಬಾ ಖುಷಿಯಾಗಿ ಜೀವನವನ್ನ ಸಾಗಿಸಿ ಅಂತ ನಾನು ಹೇಳ್ತೀನಿ ಮಕ್ಕಳ. ವಾವ್ ಮೇಡಮ್, ಸಖತ್ತಾಗಿ ಹೇಳಿದ್ರಿ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಿದ್ದಾರೆ. ನಾವೆಲ್ಲರೂ ನಮ್ಮಲ್ಲಿ ಏನೇನು ಜೀವನ ಕೌಶಲ್ಯ ಇದೆ, ಏನಿಲ್ಲ, ಅದನ್ನ ಹೇಗ್ ಕಲಿಯೋದು ಅಂತ ಖಂಡಿತ ಯೋಚನೆ ಮಾಡ್ತೀವಿ. ಓಕೆನಾ? ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಮದರ್ ತೆರೇಸಾ, PV ಸಿಂಧು ಮತ್ತೆ ನಮ್ ಕನ್ನಡ ತಾರೆ ರಮ್ಯಂಗಿರೋ ಹೋಲ್ಕೆ ಏನು? ಇವರೆಲ್ಲ ಹೆಣ್ಮಕ್ಳು ಅಂತ ಹೇಳ್ಬೇಡಿ, ಅದ್ ಗೊತ್ತೇ ಇದೆ. ಇವ್ರನ್ನ ನಾವು ಸಬಲೆಯರು ಅಂತ ಕರಿಬೋದು. ಸಬಲೆ ಅಂದ್ರೆ ಏನು ಅಂದ್ರ, ಯಾವುದೇ ರೀತಿ ಪರಿಸ್ಥಿತಿ ಆಗಿರ್ಲಿ ಅದನ್ನ ಜಾಣ್ತನ, ಧೈರ್ಯದಿಂದ ನಿಭಾಯಿಸಿ ಗಟ್ಟಿಯಾಗಿ ನಿಲ್ಲೋದು ಅಂತ. ಇಂದಿನ ಕಿಶೋರಿಯರು ಮುಂದಿನ ಸಬಲೆಯರು ಅನ್ಬೋದು ಅಲ್ವಾ? ಇದಂತೂ ಪಕ್ಕ, ಎಲ್ರೂ ಹಾಗೆ ಆಗ್ತೀವಿ ಅಂತ ಒಂದ್ ಕನ್ಸು ನಮ್ಗೆಲ್ಲ ಅಂತಿದ್ದಾಳೆ ನಮ್ ಕುಮಾರಿ. ನೀರ್ ತಗೊಂಬದ್ಲೆ, ತಿಂದಾದ್ಮೇಲೆ ಮಾತಾಡ್ಬಾರ್ದಾ? ಅಯ್ಯಪ್ಪ, ನಮ್ಮಪ್ಪ ನಂಗೆ ಹುರುಗಳು ಕೊಟ್ರು ತಿನ್ನಕ್ಕೆ. ನಾನು ತಿಂತಾ ಮಾತಾಡೋಣ ಅನ್ಕೊಂಡೆ. ಅಲ್ಸಂಡೆ ಸಣ್ಣಗಿರುತ್ತಲ್ಲ, ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡ್ತು. ನೀನು ಕೆಮ್ಮಿದ್ದು ತಿಂದಿದ್ದು ಆಗಿದ್ರೆ ನಾನು ಏನಾದ್ರೂ ಶೇರ್ ಮಾಡ್ತೀನಿ ಅಂತ ನಮ್ ತನುಶ್ರೀ ಫೋನ್ ಮಾಡ್ತಿದ್ದಾಳೆ. ಹಲೋ ತನುಶ್ರೀ, ಮೈಕ್ ಹಿಡಿತೀನಿ, ಮಾತಾಡು. ನನ್ನ ಹೆಸರು ತನುಶ್ರೀ KR. ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಮ್ಮನೇಲಿ ಅಕ್ಕ ಮತ್ತೆ ತಂಗಿ ಓದ್ತಾಳೆ, ಕಸಿನ್ ಸಿಸ್ಟರ್ಸ್. ಒಬ್ಳು 8th ಸ್ಟ್ಯಾಂಡರ್ಡ್, ಒಬ್ಳು 10th ಸ್ಟ್ಯಾಂಡರ್ಡ್. ಅವ್ರದ್ದು ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಸ್ಕೂಲ್ ಇಂದಾನೆ. ನಮ್ಗೆ ಟಿವಿಲಿ ತೋರಿಸ್ತಾರೆ, DD ಚಾನಲ್ ಅಲ್ಲಿ ಟೀಚರ್ಸ್ ಎಲ್ಲ ನೋಟ್ಸ್ ಎಲ್ಲ ಕಳಿಸ್ತಾರೆ. ಅದೆಲ್ಲ ನೋಟ್ಸ್ ಗೆಲ್ಲ ಕಾಪಿ ಮಾಡ್ಬೇಕು. ಅದು 3 ಬ್ಯಾಚ್ ಇದೆ, 10 ಗಂಟೆಯಿಂದ 10:30, 3 ಗಂಟೆಯಿಂದ 3:30, 4:30 5 ಗಂಟೆವರೆಗೂ. ಅದು ತಂಗಿಗೆ 9 ಗಂಟೆಯಿಂದ ಶುರು ಆಗುತ್ತೆ. ವಾರದಲ್ಲಿ ಒಂದ್ಸತಿ ಮೆಡಿಟೇಷನ್ ಕ್ಲಾಸ್ ಇರುತ್ತೆ. ಅಕ್ಕಂಗೆ ಒಂದೊಂದ್ಸತಿ 2 ಗಂಟೆಯಿಂದ ಶುರು ಆಗುತ್ತೆ, ಇಲ್ಲಾಂದ್ರೆ ಒಂದೊಂದ್ಸತಿ 10 ಗಂಟೆಯಿಂದ ಶುರು ಆಗುತ್ತೆ. ಹೌದು, ಡೈಲಿ ನಡೀತಾರೆ. ಮತ್ತೆ ಹಬ್ಬ ಎಲ್ಲ ಬಂದಾಗ ಮಾತ್ರ ರಜಾ ಕೊಡ್ತಾರೆ. ಅವ್ರ ಅಮ್ಮನ ಫೋನ್ 2 ಇತ್ತು, ಅದಕ್ಕೆ ಒಂದು ಸಿಮ್ ಹಾಕ್ಸ್ಕೊಟ್ಟಿದ್ದಾರೆ. ನಂಗೆ ಮತ್ತೆ ತಂಗಿಗೆ ಒಂದು, ಅಕ್ಕಂಗ್ ಮಾತ್ರ ಬೇರೆ ಕೊಡ್ಸಿದ್ದಾರೆ. ಅದೇ ಅವಳ ಟೈಮ್ ನೋಡ್ಕೊಂಡು ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಅಕಸ್ಮಾತ್ 11:30 ಆದ್ಮೇಲೆ ಕ್ಲಾಸ್ಗಳಿದ್ರೆ ಅವಾಗ ನಾನು ಅಟೆಂಡ್ ಮಾಡ್ಬೋದು, ಅವಾಗ ನಾನ್ ತಗೋತೀನಿ.
ಅದಕ್ ಮುಂಚೆ ಅವ್ರು ಇದ್ದಾಗ ಅವ್ರ ಕ್ಲಾಸ್ ಇರುತ್ತೆ, ಮತ್ತೆ ಅವ್ರು ಬೆಳಗ್ಗೆ ಹೊತ್ತು ಈಗ ಟೆಸ್ಟ್ ಎಲ್ಲ ಮಾಡ್ತಾರೆ ಅವ್ರಿಗೆ, ಅದಕ್ಕೋಸ್ಕರ ಮತ್ತೆ ಅವ್ಳು ನೋಟ್ಸ್ ಬರ್ಕೊಬೇಕು ಎಲ್ಲ ಅವ್ಳು ಬೆಳಗ್ಗೆ ಮುಗಿಸ್ಕೊಂಡಿರ್ತಾಳೆ. ಆದಷ್ಟು ನಾನು ಸಂಜೆ ತಗೊಳ್ತೀನಿ, ಅದಕ್ಕೋಸ್ಕರ ಅವಳ ಹತ್ರನೇ ಬೆಳಗ್ಗೆ ಫೋನ್ ಯೂಸ್ ಮಾಡಲ್ಲ. ಇದು ನನ್ ಚಾಯ್ಸ್. ಅದಕ್ಕೆ ಅವಳ ಟೈಮ್ ನೋಡಿ ಮತ್ತೆ ಇವಳ ಟೈಮ್ ನೋಡಿ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಆದಷ್ಟು ಒಂದ್ ಫೋನ್ ಅಲ್ಲೇ ನೋಡ್ಕೊಬೇಕು ಅಂತ ಇಷ್ಟ ಹೇಳಕ್ ಬರ್ತೀನಿ. ಏನ್ ಕಷ್ಟ ಇರುತ್ತೋ ಮನೇಲಿ ಆದಷ್ಟು ಅವರು ಅವ್ರ ಅಪ್ಪ ಹತ್ರನೋ ಅಮ್ಮ ಹತ್ರನೋ ಯಾವುದೋ ಒಂದ್ ಫೋನ್ ಇರುತ್ತೆ, ಟೈಮಿಂಗ್ ನೋಡ್ಕೊಂಡು ತಂಗಿರೋ ಅವ್ರ ಅಕ್ಕಂಗೋ ಯಾರಿದ್ರು ತಮ್ಮ ಅಣ್ಣ ಯಾರಿದ್ರು ಅವ್ರಿಗೂ ಕೊಟ್ಟು ಮತ್ತೆ ಅವರು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕು. ಅದು ಇವಾಗ ಅಕ್ಕನೋ ತಮ್ಮನೋ ಯಾರಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರಿಗೆ ಏನ್ ಕಷ್ಟ ಇರುತ್ತೋ ಯಾತ್ರ ಒಬ್ರ ಹತ್ರ ಫೋನ್ ಇರುತ್ತೆ, ಕೊರೋನಾ ಟೈಮ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದಾರಲ್ಲ ಮಕ್ಳಿಗೆ ಉಪಯೋಗ ಆಗ್ಲಿ ಅಂತ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಯ್ಯೋ, ನಾನು ಯಾರಿಗೋ ಏನೋ ಆಗೋಯ್ತು ಅನ್ಕೊಂಡೆ. ನಮ್ಮೂರಲ್ಲಿ ಗಾಡಿಗಳು ಮೈ ಮೇಲೆ ಬರ್ತವೆ ಅಂತ ನನ್ನ ಕಸಿನ್ ಹೇಳಿದ್ದು ಸುಳ್ಳಲ್ಲ ಅನಿಸ್ತಿದೆ. ಸರಿ ಸರಿ, ಈಗ ನಾವು ಹೊಸ ವಿಷಯ ಕಲಿಯೋ ಟೈಮ್ ಆಯ್ತು, ಬನ್ನಿ ಮತ್ತೆ. ಬೇರೆ ಅಗತ್ಯಗಳಿಗೆಲ್ಲ ನೀರಿದೆ, ಪಾತ್ರೆ ತೊಳೆಯೋಕ್ಕೆ ನೀರಿಲ್ಲ ಅಂದರೆ ಹೇಗಿರ್ಬೋದು? ಇದು ಒಂದಿನ ಅಲ್ಲ 2 ದಿನ ಅಲ್ಲ, ಇರೋದೇ ಹೀಗೆ ಅನ್ನಂಗಾದ್ರೆ ಏನಪ್ಪ ಮಾಡೋದು? ರಾಜಸ್ಥಾನ್ ಮರುಭೂಮಿ ಹಳ್ಳಿಗಳಲ್ಲಿ ಇದೇ ಕತೆ. ಅದಕ್ಕೆ ಅವರು ಪಾತ್ರೆ ತಿಕ್ಕೋಕೆ ಮರಳು ಬಳಸ್ತಾರಂತೆ. ಅದೆಂಗೆ ಅಂದರೆ ಮರಳುಗಾಡಲ್ಲಿ ಕುದಿಯೋ ಮರಳಿಗೆ ಕ್ರಿಮಿಗಳನ್ನ ಕೊಲ್ಲೋ ಶಕ್ತಿ ನೀರಿನ ಥರನೇ ಇರುತ್ತಂತೆ. ಬಾಣ್ಲಿ ತಗೊಂಡ ಕುದಿಯೋ ಮರಳು ತುಂಬ, ಅದರಲ್ಲೇ ಉಜ್ಜಿ ಮರಳು ಹೆಸರಾಯ್ತು, ಬಾಣ್ಲಿ ಥಳಥಳ. ಅಯ್ಯಯ್ಯಪ್ಪ, ನೀರನ್ನೋದು ಅಷ್ಟೊಂದು ಕಮ್ಮಿ ಆಗೋದ್ರೆ ನಾವೇನಪ್ಪ ಮಾಡೋದು? ನಮ್ಮಮ್ಮ ಕೇಳಿಸ್ಕೊತಿದ್ರೆ ನೀರಿದ್ದೇ ಪಾತ್ರೆ ತೊಳೆಯಕ್ ಒದ್ದಾಡ್ತೀಯಾ ಅಂತ ಅಂದ್ಬಿಟ್ಟಿರೋರು. ನಂಗೆ ಒಂದ್ ರಾಶಿ ಬಟ್ಟೆ ಹಾಕಿ ಒಗಿತೀನಿ. ಅದೇ ಪಾತ್ರೆ ತೊಳೆಯೋದು ಅಂದ್ರೆ ಅಷ್ಟಕ್ಕಷ್ಟೇ. ಬರಲ್ಲ ಅಂತ ಅಲ್ಲ, ತೊಳೆಯಲ್ಲ ಅಂತನೂ ಅಲ್ಲ, ಆದ್ರೆ ಇರ್ಲಿ ಬಿಡಿ, ಅದೆಲ್ಲ ಸರಿ. ನಿಮ್ಮನೆ ಹತ್ರ ಆಗೋ ಮಾತಿನ ಟಾಕೀಸ್ ಕೇಳ್ಸಲ್ವಾ ಅಂತ ನಮ್ ಜೂಲಿಯಟ್ ಅವ್ರ ಡ್ಯಾಡಿ ಕೇಳ್ತಿದ್ದಾರೆ. ಅಂಕಲ್, ಕೇಳೋಣ ಬನ್ನಿ. ಏನ್ರೇಮಾ, ನೀವೂನು ಬನ್ನಿ. ಅಮ್ಮಿ, ಬೋಲ ಬೇಟಾ, ನಾನ್ ಮಾಡಿದ ಕಡ್ಲೆಕಾಳು ಬದ್ನೆಕಾಯಿ ಸಾಂಬಾರ್ ಇಷ್ಟ ಆಯ್ತಾ? ಮೇರಿ ಅಕ್ಕ ಮಾಡ್ದಂಗೆ ಅನ್ಸುತ್ತಾ? ಸಲೀಮಾ, ನಂಗೆ ಮೇರಿ ಮಾಡೋದ್ಕಿಂತ ಚೆನ್ನಾಗ್ ಅನ್ನಿಸ್ತು. ನಾನ್ ಹೇಳ್ದೆ ಅಂತ ಅಡ್ಗೆ ಕಲ್ತ್ಕೋತಾ ಇರೋ ನನ್ ಮಗ ಮಾಡಿದ್ದಲ್ವಾ, ಅದಕ್ಕೆ. ಥ್ಯಾಂಕ್ಸ್ ಅಮ್ಮಿ. ಸಲೀಂ, ಹಾ, ನನ್ನನ್ನ ಫ್ರೀ ಆದಾಗ ಬಂದೋಗು, ಏನೋ ಮಾತಾಡ್ಬೇಕು ಅಂತ ಮಂಜುಳಕ್ಕ ಕೇಳಿದ್ರು ಫೋನ್ ಮಾಡಿ. ಹೌದಾ? ನಾನ್ ಹೋಗ್ ಬರ್ತೀನಿ. ಸರಿ ಅಮ್ಮಿ. ಸರಿ ಸರಿ. ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ ಉಲ್ಲಾಸ ಇನ್ನೆಲ್ಲಿದೆ. ಮಂಜುಳಕ್ಕ, ಓ ಜುಬೇದಾ, ಬಾಗಲ್ ತೆಗ್ದೇ ಇತ್ತು, ನುಗ್ಬಿಟ್ಟೆ. ಅಯ್ಯೋ ಬಾ ಬಾ ಬಾ. ಯಾಕಕ್ಕ ಅಂತ ದುಃಖದಡ್ ನೆನ್ಸ್ಕೊಂಡಿದ್ಯಾ? ಜುಬೇದಾ, 2 ಕನ್ಸು ಫಿಲಮ್ಮು ನಾನು 9ನೇ ಕ್ಲಾಸ್ ನಲ್ಲಿ ಇದ್ದಾಗ ಟಿವಿಲ್ ನೋಡಿದ್ನಾ. ಅಯ್ಯೋ ಯಾಕಪ್ಪ ರಾಜ್ಕುಮಾರ್ ಕಲ್ಪನಾ ಈ ಪಾಟಿ ಕಷ್ಟ ಪಡ್ತಿದ್ದಾರೆ ಅನ್ಕೊಂಡು ಹತ್ತು ನಕ್ಕು ಒಂದಲ್ಲ ಬಿಡು ಆ ಕತೆ. ನಾನು 9ನೇ ಕ್ಲಾಸ್ ಅಲ್ಲಿ ಇದ್ದಾಗ ಗೀತಾ ಫಿಲ್ಮ್ ನೋಡಿ ಎಂಡಿಂಗ್ ಅಲ್ಲಿ ಹತ್ತು ತಲೆನೋವು ಬರ್ಸ್ಕೊಂಡು ಆಮೇಲೆ ಹಬ್ಬ
ನೀನ್ ಇನ್ನೊಂದ್ ವರ್ಷ ಫಿಲ್ಮ್ ನೋಡ್ಕೂಡ್ದು ಅಂತ ಅಪ್ಪಣೆ ಮಾಡೋಷ್ಟಾಗಿತ್ತು. ನಂಗೆ ಎಲ್ಲೆಲ್ಲೂ ರಾಜ್ಕುಮಾರೇ ಕಂಡಂಗೆ ನಿಂಗೆ ಶಂಕರ್ನ ಕಣ್ಣ. ಓಹೋ ಆಗ್ಲೇ ಜುಬೇದ ಬಂದ್ಬಿಟ್ಲಾ? ಯಾವಾಗ್ಲ ನಾವು ಹಂಗೆಮ್ಮ ಹೆಂಗೆ? ಯಾಕೋ ಇಬ್ರು ಹೈಸ್ಕೂಲ್ ಹುಡ್ಗಿರ ಹತ್ರ ಮಾತಾಡ್ತಂಗಿದ್ಯಲ್ಲಪ್ಪ. ಏನಮ್ಮ ನಾವ್ ಬರೀ ನಿನ್ನ ಕಾಯಕ್ಕೆ ಅಂತ ಇದೀವಾ? ಹೇಳು. ವಾ, ನೀವಿಬ್ರು ಹೈಸ್ಕೂಲ್ ಇಂದಾಚೆ ಇವತ್ತಿನ ಕಾಲಕ್ ಬರೋ ತನಕ ನಾನ್ ಸುಮ್ನೆ ಕೂತಿರ್ತೀನಿ ಇಲ್ಲಿ. ಅಯ್ಯೋ ಮೇರಿ, ನಾವು ಹೈಸ್ಕೂಲ್ ಅಲ್ಲಿ ಇದ್ದಾಗ ಯಾವ್ಯಾವ ಫಿಲಂ ನೋಡಿ ಫುಲ್ ಇಂಪ್ರೆಸ್ ಆಗಿ 10 ಗೋಳಾಡಿದ್ವಿ ಅಂತ ನೆನೆಸ್ಕೋತಿದ್ವಿ. ಹಂಗ ರೀಲು ಫುಲ್ ಕಾಲದಲ್ಲಿ ಹಿಂದಕ್ಕೆ ಹೊರಟೋಯ್ತು. ಓಹೋ, ನಾವೆಲ್ಲ ಫ್ರೆಂಡ್ಸ್ ಆಗಿದ್ಕಂಡೆ ಹಿಂದಕ್ ಹೋಗೋ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತೈತಲ್ಲ. ಮುರುಘಾ, ಇವ್ರೇನ ಹಿಂದಕ್ಕೆ ಹೋಗೋ ಪ್ಲಾನ್ ಮಾಡ್ತಾರೆ. ಯಾರ ಹಿಂದಕ್ಕೋ ಯಾವ್ದ್ರ ಹಿಂದಕ್ಕೋ ಕೇಳಿಸ್ಕೊಂಡ್ಯಾ? ಅಯ್ಯ ಜಯರಾಜಣ್ಣ, ಎಲ್ಲೋ ಹೋಗ್ ಬರಕ್ಕೆ ಪ್ಲಾನ್ ಮಾಡ್ದಂಗ ಅದಲ್ಲ ಇವರು. ನಿಮ್ಮನ್ನೆಲ್ಲ ಬಿಟ್ಟು ನಾವೆಲ್ಲಿಗಪ್ಪ ಹೋಗ್ತೀವೀಗ? ಅದು ಮಾತು. ಈಗ ಎಲ್ಲಾರ ವಯಸ್ಸು ಒಂದೇ ಆಗ್ಬಿಟ್ಟು ನಾವೆಲ್ಲ 9ನೇ ಕ್ಲಾಸ್ ಹುಡ್ಗ ಹುಡ್ಗಿರಾಗ್ಬಿಟ್ರೆ ಹೆಂಗಿರುತ್ತೆ ಅಂತ ಅನ್ಕೋತಿದ್ವಿ. ಆಗ ನಾನು ಮುರುಘಾ ಫ್ರೆಂಡ್ಸ್ ಅನ್ನಂಗಿದ್ರೆ ನಾವ್ ಹೆಂಗಿರ್ತಿದ್ವೋ ನೋಡಂಗಿದ್ರೆ ಚೆನ್ನಾಗಿರೋದಲ್ವಾ? ಇದು ನನ್ ವಾಯ್ಸ್ ನನ್ ಚಾಯ್ಸ್, ಇಲ್ಲಿ ಎಲ್ಲ ಸಾಧ್ಯ. ಬಂದ್ರೆ ಬೇಗ ಹೋಗೋಣ. ಇರೇ, ನನ್ ಶೂಲೆಸ್ ಬಿಚ್ಕೊಂಡಿದೆ, ಕಟ್ಕೋತೀನಿ. ಮೇರಿ, ಮಂಜುಳಂದು ಪ್ರತಿದಿನ ಏನೋ ಒಂದ್ ಕ್ವಾಟ್ಲೆ. ನಮಗ್ ಲೇಟ್ ಆಗುತ್ತೆ. ಹೌದು. ಮೈದಾನದ ಸುತ್ತ ಓಡ್ಕೊಂಡ್ ಬನ್ನಿ ಅಂದ್ರೆ ಮಾತ್ರ ನಾನು ಹತ್ಬಿಡ್ತೀನಿ. ನಂಗ್ ಹೊಟ್ಟೆ ನೋವಿದೆ ಇವತ್ತು. ಹೌದಾ? ಜುಬೇದ ಸಾರಿ ಕಣೆ, ನಾನ್ ಬಂದ್ಬಿಡ್ತೀನಿ ಹಿಂದಿಂದೇನೆ. ಅಲ್ ನೋಡ್ರು ಮಂಜುಳಾ, ಕಲ್ಪನಾ, ಆರತಿ. ನಿಧಾನ ನಿಧಾನ, ನೀವು ದಡ ದಡ ಅಂತ ನಡೆದ್ರೆ ನೆಲಕ್ಕೆ ನೋವಾಗುತ್ತೆ. ಮತ್ತೆ ಯಾರು ತಿರುಗ್ ನೋಡ್ಬೇಡ್ರೆ. ನಡೀರಿ ನಡೀರಿ, ಬೇಗ ನಡಿ. ಮುರುಘಾ, ಫಿಸಿಕ್ಸ್ ಬುಕ್ ರಟ್ಟಾಕಿದ್ದೀನಿ. ಸಾರಿ, ನೆನ್ನೆ ನಮ್ಮ ಮನೆ ನಾಯಿ ಹರಿದಾಕ್ಬಿಡ್ತು ಕಾರ್ನರ್ನಲ್ಲಿ. ಇರ್ಲಿ ಬಿಡದ್ ಜಯರಾಜ, ಯಾರೋ ಒಬ್ರು ಹರಿದಿದ್ದಕ್ಕೆ ಒಳ್ಳೆ ರಟ್ ಬಂತಲ್ಲ, ಸಾಕು. ನಿನ್ನ ಅಲ್ವೋ, ನಮ್ ಕ್ಲಾಸಿನ ಹುಡುಗರೆಲ್ಲ ನಾಳೆ ಫಸ್ಟ್ ಶೋ ಪ್ರೇಮ್ ಲೋಕಕ್ಕೆ ಪ್ಲಾನ್ ಮಾಡ್ಕೊಂಡು ನಮ್ಮನ್ನು ಕರೆದಿದಾರಲ್ಲ, ಏನ್ ಮಾಡೋದು? ಅಯ್ಯೋ, ಏನ್ ಗೊತ್ತಾ ದೇವರಾಜು, ಅವರೆಲ್ಲ ಸುಮ್ನೆ ಪೋಲಿ ಪಟಲಂ ತರ ಅನ್ಸುತ್ತ ನಂಗೆ. ಅದಕ್ಕಿಂತ ನಾಡಿದ್ ನಾವೇ ಹೋಗೋಣ ಬಿಡು, ಅಲ್ವಾ? ಮುರುಘಾ, ನೀನ್ ಹೇಳೋದನ್ನು ಕರೆಕ್ಟ್ ಆಗೇ ಇದೆ ಕಣೋ. ಸಖತ್ತಾಗಿದೆ ಮಗ ಅಂತಿದ್ದ ಯೋಗೇಶ. ಅವನು ಆಗ್ಲೇ ಅದ್ನ 5 ಸಾರಿ ನೋಡಿದಾನಂತೆ ಕಣೋ. ಹೌದಾ? ಅದೇನಿದ್ಯೋ ಅಂತದ್ದು, ನೋಡೇ ಬಿಡೋಣ ನಾಡಿದ್ದು. ಆಗ ಸಸ್ಪೆನ್ಸ್ ಔಟ್. ಏನೇ ಅದೇನ್ ಫಿಲಮ್ಮೆ ಅದು? ಫುಲ್ ಪೋಲಿ. ಅದೇನ್ ದರಿದ್ರ ಆಡೋದ್ರಲ್ಲಿ. ನಾನು ಅಮ್ಮಿ ಹಬ್ಬನ್ ಕರ್ಕೊಂಡೋಗಿದ್ನ, ಹಬ್ಬ ಕರ್ಕೊಂಡ್ ಬಂದ್ಬಿಟ್ರು. ಆಮೇಲೆ ಇನ್ನು ಕೆಟ್ಟದಾಗತ್ತಂತೆ. ನಮ್ಮನೇಲಿ ಅದನ್ನ ನೋಡಿದ್ರೆ ಕಾಲ್ ಮುರಿತೀನಿ ಅಂದ್ರು ನಮ್ಮಪ್ಪ. ವಾ, ಏನೇ ಅನ್ನು ರವಿಚಂದ್ರನ್ ಒಂಥರ ಚೆನ್ನಾಗಿದ್ದಾನಲ್ವಾ? ನಾನ್ ಬರೀ ಪೋಸ್ಟರ್ನಲ್ಲೇ ನೋಡಿದ್ದು, ಆದ್ರೂ ಚೆನ್ನಾಗಿದ್ದಾನೆ. ಗುರು, ಜೂಲಿ ಕನ್ಸಲಿ ಮೇಲಿಂದ ಮೇಲೆ ಬರ್ತಾವಳೆ. ಮತ್ತೆ ವಾ, ಪೇಪರ್ ಅಲ್ಲಿ ಬರ್ದಿದ್ರಲ್ಲ, ಕರ್ನಾಟಕದ ಪಡ್ಡೆ ಹುಡುಗರ ಮನಸ್ಸಿಗೆ ಕಿಚ್ಚು ಹಚ್ಚಿದ್ದ ಜೂಲಿ ಅಂತ. ಅಂತೂ ಬಟ್ಟೆ ಅಂತಾನು ಒಪ್ಕೊಂಡ. ಲೋಲೋ, ಅಲ್ ನೋಡ್ರು ಕುಡುಂಬಿಗಳು ಬಂದ್ರು. ಹಲೋ ದೇವರಾಜು, ಮುರುಘಾ, ಲೈಬ್ರರಿಯಲ್ಲಿ ಇರೋ ಪುಸ್ತಕನೆಲ್ಲ ಓದಾಯ್ತೇನ್ರು? ಮಹೇಶ, ನಿಮ್ಗೆಲ್ಲ ಲೈಬ್ರರಿ ಅಂತ ಇರುತ್ತೆ ಅಂತ ಗೊತ್ತು ಅನ್ನೋದು ಗೊತ್ತಾಯ್ತು ನೋಡಿ ಇವತ್ತು, ಅಲ್ವಾ? ವಾವ್, ಹೋಗಿ ಫಿಲಿಂ ಗಿಲಿಂ ನೋಡಿ. ನಾವ್ ನೋಡ್ತೀವಿ, ನಿಮ್ ತರ ಜೊಲ್ ಸುರ್ಸೋದು, ಹುಡ್ಗಿರ್ನ ರೇಗ್ಸೋದು ಮಾಡಲ್ಲ ಅಷ್ಟೇ. ನಮ್ಮಂಗೆ ಓದಕ್ ಬಂದಿರೋ ಹುಡುಗಿಯರ್ನ ರೇಗ್ಸೋದು, ಎದುರಿಸೋದು ಎಲ್ಲ ಮಾಡಿ ಏನ್ ಸಾಧಿಸ್ತೀರಪ್ಪ? ಹೋಗ್ರೋ ಲೈಬ್ರರಿಗೆ.
ಏ ಬಾರ, ಇವ್ರ ಹತ್ರ ನಮ್ಗೇನ್ ಮಾತು. ನಡಿಯೋ ಮುರುಗ, ಹೋಗವ. ಅಬ್ಬಬ್ಬಬ್ಬಾ, 9ನೇ ಕ್ಲಾಸ್ ಅಂದ್ರೆ ಅದೆಷ್ಟು ವಿಷಯ ನಮ್ಮನ್ನ ಸೆಳೆಯೋದು, ಹೆದರ್ಸೋದು ಮಾಡುತ್ತೆ ಅಲ್ಲ. ಹುಡುಗಿರನ್ ರೇಗ್ಸೋ ಪೋಲಿಗಳು, ಅವ್ರ ಜೊತೆ ಸೇರದ ಹುಡುಗರು ಇದ್ದೇ ಇರ್ತಾರೆ ಯಾವಾಗ್ಲೂ ಅಲ್ವಾ? ಮಂಜುಳಕ್ಕ, ಮನೇಲಿ ಹಿಂಗ್ ರೇಗಿಸ್ತಾರೆ ಅಂತ ಹೇಳಕ್ಕಾಗಲ್ಲ. ಸ್ಕೂಲ್ ಬಿಡ್ಸ್ಬಿಟ್ರೆ ಅಂತ ಭಯ ಆಗುತ್ತೆ. ಮನೇಲಿ ನಾವ್ ಹೇಳ್ಕೊಳೋ ತರ ಇದ್ದು ಅಪ್ಪ ಅಮ್ಮ ಅದ್ ನಿಮ್ ವಯಸ್ಸಿನ ಹುಡ್ಗಿರ್ಗೆ ಸಹಜವಾಗಿ ಆಗೋದು, ಪರವಾಗಿಲ್ಲ, ನೀವು ಅದಕ್ಕೆ ಭಯ ಬೀಳ್ಬೇಡಿ ಮತ್ತೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಕ್ಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದು ಮೇರಿ. ಆಗ ಹುಡುಗಿಯರಿಗೆ ನಿರಾಳ ಆಗಿ ಆರಾಮಾಗಿ ಆತ್ಮವಿಶ್ವಾಸದಿಂದ ಓದ್ಕೋಬಹುದು ಅನ್ಸುತ್ತೆ ನಂಗೆ. ಅಪ್ಪ ಅಮ್ಮ ಇದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ನಂಗೆ. ಸೂಪರ್ ಆಗಿತ್ತಲ್ಲ ಹೋಗ್ ಬಂದಿದ್ದು. ಓಹೋ, ನೀವೇನ್ ಲೇಟು? ನಿಜಕ್ಕೂ ಲೈಬ್ರರಿಗೆ ಹೋಗ್ಬಿಟ್ಟಿದ್ರ ಹಂಗೆ? ನಾವು ಹುಡುಗರ ಜೊತೆ ಸ್ವಲ್ಪ ಚಕ್ಮಕ್ಕಿ ಮಾಡ್ಕೊಂಡು ಲೇಟ್ ಆಗೋಯ್ತು ನಮ್ಗೆ. ನಿಮ್ಮ ಕಲಿಕೆ ಏನು ಅಂತ ಕೇಳ್ಬೋದಾ ನಾವು? ಅವಶ್ಯವಾಗಿ. ಹಿಂದಕ್ಕೆ ಹೋದಾಗ ನಂಗನ್ಸಿದ್ದು, ಈ ಪೋಲಿ ಹುಡುಗರು ಮಧ್ಯ ಇರ್ತಾರಲ್ಲ, ಅವರು ಇದು ಸರಿಯಲ್ಲ ಅಂತ ಅನ್ನಿಸ್ದಾಗ ಹೇಳಲೇಬೇಕು ಅಂತ. ಹೌದು ಮುರುಗ, ಎಷ್ಟೊಂದ್ ಜನ ಹುಡುಗರು ನಾವ್ ಹಿಂಗ್ ರೇಗಿಸ್ಲಿಲ್ಲ ಅಂದ್ರೆ ನಮ್ಮನ್ ಗೋಳೈಕೋತಾರೆ ಅಂತ ಇಷ್ಟ ಇಲ್ದಿದ್ರು ರೇಗ್ಸಕ್ ಇಳಿತಾರೆ. ಹುಡುಗರು ಹುಡುಗಿರು ಇಬ್ರಿಗೂ ಇದು ಕನ್ಫ್ಯೂಸ್ ಮಾಡೋ ವಯಸ್ಸು. ಏನೇನೋ ಭಯಗಳು, ಆತಂಕಗಳು ಅಲ್ವೇ? ಸ್ಕೂಲ್ ಬಿಡ್ಸಿದ್ರೆ ಅನ್ನೋದು ದೊಡ್ಡ ಭೂತ ಹುಡುಗಿರಿಗೆ ಅಲ್ವಾ? ಅದು ನಿಜಾನೇ. ನಾವು ಈ ಕೂಲ್ ಗ್ಯಾಂಗ್ ಅಲ್ಲಿ ಇರ್ಬೇಕೇನೋ ಅನ್ನೋ ಭಯ ಹುಡುಗರಿಗೆ. ಹೌದು ಕಣ, ಕರೆಕ್ಟ್ ಆಗಿ ಹೇಳಿದೆ ಮುರುಗ. ಮುರುಗ, ನಾವು ಅಪ್ಪ ಅಮ್ಮ ಸ್ವಲ್ಪ ಗೆಳೆಯರ ತರ ಜೊತೆ ಇದೀವಿ ಅಂತ ಭರವಸೆ ಕೊಡ್ಬೇಕೇನೋ. ಆಗ ಎಲ್ರು ಆರಾಮಾಗಿ ಓದೋ ಕಡೆ ಗಮನ ಕೊಡ್ಬೋದು ಅನ್ಸುತ್ತೆ. ಸೂಪರ್ ಆಗಿ ಹೇಳಿದೆ ಜುಬೇದ. ನಾವ್ ಮಾಡ್ಬೇಕಾಗಿರೋದು ಅದೇ ಅನ್ಸುತ್ತೆ ನನಗೆ. ಜುಬೇದ ಹಂಗಿರೋದಕ್ಕೆ ಅಲ್ವಾ ಸಲೀಮಾ ಬಂದು ಎಲ್ಲಾನು ಹೇಳ್ಕೊಳ್ಳೋದು ಜುಬೇದಂಗೆ. ಕರೆಕ್ಟ್. ಪ್ರಶಾಂತನು ಸಲೀಮನ್ ತರ ಆಗ್ಲಿ ಅಂತ ನಂಗೆ. ನಂಗೂ ಅಷ್ಟೇ ಜೆನಿಫರ್ ಮತ್ತೆ ಜಾರ್ಜನ್ನು ಕೂಡ ಹಂಗೆ ಬೆಳೆಸ್ಬೇಕು ಅಂತ ಆಸೆ. ಆಯ್ತಾರೆ ಬುಡಿ. ಓಹೋ, ಟೈಮ್ ಓಡ್ತಿದೆ. ಕಾರ್ಯಕ್ರಮ ಕೊನೆಗೆ ಬರ್ತಿದೆ. ಈಗ ನೀವು ಬುಕ್ಕು ಪೆನ್ನು ಹಿಡಿಯೋ ಟೈಮು. ಇವತ್ತಿನ ಪ್ರೋಗ್ರಾಂ ಕೇಳಿದ ಮೇಲೆ ನಿಮಗೆ ಬಂದಿರೋ 2 ಐಡಿಯಾ ಹೇಳ್ತೀರಾ? ಮಿಸ್ ಕಾಲ್ ಕೊಡಿ, ನಿಮ್ಮ ಐಡಿಯಾ ಕೇಳಕ್ಕೆ ನಾವೇ ಮಾಡ್ತೀವಿ. ನಂಬರ್ ಹೇಳಲಾ? 8197558686. ಮತ್ತೆ ಹೇಳ್ತೀನಿ, 8197558686. ಸರಿ, ಮತ್ತೆ ನೀವೆಲ್ಲ ಅರ್ಧ ಗಂಟೆ ನಮ್ಮೆಲ್ಲರ ಮಾತು ಕೇಳಿದೀರಾ. ನಿಮ್ನ ಮತ್ತೆ ಮುಂದಿನ ಶನಿವಾರ ಸಂಜೆ 7 ಗಂಟೆಗೆ ನನ್ ವಾಯ್ಸ್ ನನ್ ಚಾಯ್ಸ್ ಪ್ರೋಗ್ರಾಮ್ ನಲ್ಲಿ ಭೇಟಿ ಆಗ್ತೀನಿ. ಸರಿನಾ? ಬಾಯ್. ನಾ ಬಂದೆ ಹೇ ಬಾರೆ ಬಾರೆ ನಾವ್ ಕಿಶೋರಿ